ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿ ಲೋಕ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಮ್ಮ ವಿಕ್ಕಿ ಅವ್ರದ್ದು ಬರ್ತ್ಡೇ ಐತಿ. ಹಾಗಾಗಿ ಎಲ್ಲ ಡೆಕೋರೇಷನ್ ಮಾಡತ್ತಾರ. ಊರಿಂದ ನಮ್ಮಣ್ಣ, ನಮ್ಮ ವೈನಿ ಮತ್ತು ನಮ್ಮ ಅಣ್ಣನ ಮಕ್ಕಳು ಮತ್ತು ನಮ್ಮ ಕಾಕನ ಮಗ, ನಮ್ಮ ತಮ್ಮ ಎಲ್ಲರೂ ಊರಿಂದ ಬಂದಾರ ಇವತ್ತು. ಹಾಗಾಗಿ ಎಲ್ಲನೂ ಡೆಕೋರೇಷನ್ ಮಾಡತ್ತಾರ. ನಾವು ಪ್ರತಿ ವರ್ಷ ಇಷ್ಟೆಲ್ಲ ಗ್ರ್ಯಾಂಡಾಗಿ ಮಾಡೋದಿಲ್ಲ. ಸುಮ್ಮನೆ ಒಂದು ಕೇಕ್ ತೊಗೊಂಡ್ಬಂದು ಟೇಬಲ್ ಮೇಲಿಟ್ಟು ಕಟ್ ಮಾಡಿಸಿ ಬರ್ತ್ಡೇನ ಮಾಡ್ತೀವಿ. ಈ ವರ್ಷ ನಮ್ಮ ಅಣ್ಣ ನಾ ಬಂದೀನಿ, ಸ್ವಲ್ಪ ಕ್ಯಾಮ್ರಾಗೆಲ್ಲ ತೊಗೊಂಬಂದೀನಿ. ಗ್ರ್ಯಾಂಡಾಗಿ ಸ್ವಲ್ಪ ಎಲ್ಲ ಡೆಕೋರೇಷನ್ ಮಾಡೋರು ಅಂತೇಳಿ ಎಲ್ಲನೂ ರೆಡಿ ಮಾಡತ್ತಾನ. ಈಕಿ ನಮ್ಮ ಅಣ್ಣನ ಹೆಂಡತಿ, ನಮ್ಮ ವೈನಿ ಮತ್ತು ಇವರು ನಮ್ಮಣ್ಣ ಎಲ್ಲ ಡೆಕೋರೇಷನ್ ಎಲ್ಲ ಅವನ್ನ ಮಾಡತ್ತಾನ. ಅವ್ನಿಗೆ ಯಾವುದೋ ಫಂಕ್ಷನ್ ಇದ್ದರೂ ಅಷ್ಟೇ ಸ್ವಲ್ಪ ಗ್ರ್ಯಾಂಡಾಗಿನ ಆಗ್ಬೇಕು. ಅವನ ಇವಾಗ ಫೋಟೋಗ್ರಾಫರ್ ಅದಾನ, ಹಂಗಾಗಿ ಸ್ವಲ್ಪ ಅವರಿಗೆಲ್ಲ ಕಲರ್ಫುಲ್ಲಾಗಿನ ಬೇಕು. ಅದಕ್ಕೆಲ್ಲನೂ ಡೆಕೋರೇಷನ್ ಮಾಡತ್ತಾರ. ಸ್ವಲ್ಪ ನಮ್ಮ ಯಜಮಾನ್ರಿಗೂ ಇಲ್ಲೇ ಕೆಲಸ ಹಚ್ಚಾರ. ಅವರು ಇಂಥದ್ದೆಲ್ಲ ಸ್ವಲ್ಪ ಜಾಸ್ತಿ ಏನು ಮಾಡೋಕೆ ಹೋಗೋದಿಲ್ಲ ಇಲ್ಲ, ಹಂಗಾಗಿ ಅವ್ರಿಗೆ ಸ್ವಲ್ಪ ಇವಾಗ ವರ್ಕ್ ಮಾಡೋಕೆ ಹಚ್ಚಾರ. ಎಲ್ಲ ಬಲೂನೆಲ್ಲ ಅಟ್ಯಾಚ್ ಮಾಡತ್ತಾರ. ಇದು ರಂಜಿತ್ ಚೋಟು ಪಾಪು. ಇದು ನಮ್ಮ ಮನೆಯೊಳಗೆ ಲಾಸ್ಟ್ ಪಾಪು ಇದೆ, ನಮ್ಮ ಅಣ್ಣನ ಮಗ. ನಮ್ಮ ಮಮ್ಮಿಯವ್ರ ಹೆಸರಿಂದ ಬರುವಂಥ ಅಕ್ಷರದೊಳಗೆ ಅವನ ಹೆಸರು ಇಟ್ಟಿವಿ, ರಂಜಿತ್ ಅಂತೇಳಿ. ಇದು ವಿಕ್ರಮ್ ಚೋಟು ಮತ್ತು ಸಾಕ್ಷಿ, ಇವರ ನಮ್ಮ ಅಣ್ಣನ ಮಕ್ಕಳು. ಎಲ್ಲನೂ ಡೆಕೋರೇಷನ್ ಮಾಡತ್ತಾರ. ಸ್ವಲ್ಪ ಲೇಟ್ ಆಯ್ತು ಅಂತೇಳಿ, ಕರೆಂಟೆಲ್ಲ ಹೋಗಿದ್ದು, ಅದಕ್ಕೆ ಲೇಟ್ ಆಯ್ತು ಅಂತೇಳಿ ಸ್ವಲ್ಪ ಸ್ಪೀಡಾಗೆಲ್ಲ ಮಾಡತ್ತಾರ. ಅದಕ್ಕೆ ಸ್ವಲ್ಪ ಅಂದರೆ 9 ಗಂಟೆ ಎಲ್ಲ ಆಯಿತು ಎಲ್ಲ ರೆಡಿ ಆಗಬೇಕಾದ್ರೆ. ಹಾಗಾಗಿ ಹೊರಗಡೆಯಿಂದ ಯಾವ ಹುಡುಗರು ಬರಲಿಲ್ಲ. ಸ್ವಲ್ಪ ಲೇಟ್ ಆಗಿದ್ದರಿಂದ ನಾವು ಬರೋದಕ್ಕೆ ಬೇಡ ಅಂತ ಹೇಳಿದ್ವಿ. ಎಲ್ಲ ಮನೆಯೊಳಗಿರುವಂಥನ ಹುಡುಗರು. ಒಂದು ಬಾಜು ಮನೆ ಹುಡುಗ ಬಂದೈತೆ ಅಷ್ಟೇ, ಉಳ್ದವರೆಲ್ಲ ಮನೆಯೊಳಗಿರುವಂಥ ಮಕ್ಕಳು ಇವರು. ಇಲ್ಲ ಅಂದಿದ್ರೆ ನಮ್ಮ ಭೂಮಿ ಫ್ರೆಂಡ್ಸ್, ವಿರಾಟನ್ ಫ್ರೆಂಡ್ಸ್, ವಿಕ್ಕಿ ಫ್ರೆಂಡ್ಸ್ ಎಲ್ಲರೂ ಬರ್ತಿದ್ರು. ಅವರನ್ನ ಸಾಕಷ್ಟು ಜನ ಆಗ್ತಿದ್ರು. ಇವತ್ತು ಅವ್ರು ಯಾರೂ ಬಂದಿಲ್ಲ. ಹೋದ ವರ್ಷ ಬರ್ತಡೇಗೆಲ್ಲ ಬಂದಿದ್ದರು ಮತ್ತು ಭೂಮಿ ಬರ್ತಡೇಗೂ ಬಂದಿದ್ರು ಎಲ್ಲರೂ. ಈ ವರ್ಷ ಯಾರೂ ಬರಲಿಲ್ಲ. ಸೋಫಾ ಸ್ವಲ್ಪ ದಾಡ್ದಿದ್ದರಿಂದ ಯಾರ್ದಾದ್ರೂ ಬರ್ತಡೇ ಇದ್ದರೆ ಸಾಕು ಎಲ್ಲರೂ ಅಟೆಂಡ್ ಆಗಿಬಿಡ್ತಾರೆ. ಒಬ್ಬರೇ ಒಂದೇ ಚೇರ್ ಇಡೋದಿಲ್ಲ, ನಾವು ಸ್ವಲ್ಪ ದೊಡ್ಡ ಸೋಫಾದ ಮ್ಯಾಗೇ ಇಟ್ಟಿರ್ತೀವಿ. ವಿರಾಟ್, ಭೂಮಿ, ವಿಕ್ಕಿ ಎಲ್ಲರೂ ಅದರೊಳಗನ ಹೋಗ್ತಾರೆ. ಹೀಗಾಗಿ ಅವ್ರಿಗೆ ತಮ್ಮದು ಬರ್ತಡೇ ಆಚರಿಸ್ಕೊಳ್ತೀವಿ ಅನ್ನೋ ಅಷ್ಟು ಖುಷಿಯಾಗಿರ್ತೈತಿ. ಸ್ವಲ್ಪ ಮಕ್ಕಳಿಗೆ ಖುಷಿ ಆಗಲಿ ಅಂತಲೇ ಇದೆಲ್ಲ ಮಾಡ್ತಿರ್ತೀವಿ. ಅದರೊಳಗೂ ಯಾಕೋ ನಮ್ಮ ವಿಕ್ಕಿ ಸ್ವಲ್ಪ ಡಲ್ ಇದ್ದ ಇವತ್ತು. ಅವ್ನು ಫುಲ್ ನಿದ್ದೆಲ್ಲ ಬಂದುಬಿಟ್ಟಿತ್ತು ಅನಿಸ್ತೈತಿ. ಮತ್ತು ಯಾಕೋ ಗೊತ್ತಿಲ್ಲ, ಸ್ವಲ್ಪ ಡಲ್ ಇದ್ದ, ಅಷ್ಟು ಆ್ಯಕ್ಟಿವ್ ಇರಲಿಲ್ಲ. ಮತ್ತು ಅವನದೆಲ್ಲ ಕಾನ್ಸಂಟ್ರೇಷನ್ ಎಲ್ಲ ಅವ್ನ ಕೇಕ್ ಮ್ಯಾಗೆ ಇತ್ತು. ನನ್ನ ಕೇಕ್ ಯಾರಾದರೂ ತಗೋತಾರಂತ ಹೇಳ್ಬಿಟ್ಟು ನಂದದು ಅಂತ ಹೇಳತ್ತಿದ್ದ. ಅವ್ರ ಮಾಮ ಫೋಟೋ ತೆಗಿಬೇಕಾದ್ರೆ ಅವಂಗೆ ಸಾಕಾಗಿ ಹೋಯ್ತು. ಈ ಕಡೆ ಒಳ್ಳೆ ಅಂತ ಹೇಳ್ಬಿಟ್ಟು ಅವ್ನು ಎಷ್ಟು ಹೋಗಿದ್ರೂ ಒಳ್ಳೆ ನೋಡಲಿಲ್ಲ. ಅವನೆಲ್ಲ ಗಮನ ಅದ್ರ ಕಡೆನೇ ಇತ್ತು. ಮತ್ತು ಯಾರಾದರೂ ಹತ್ರ ಬಂದರೆ ನಂದು ಅಂತೇಳಿ ಅವರಿಗೆಲ್ಲ ಆವಾಜ್ ಹಾಕಕತ್ತಿದ್ದ. ಆರತಿ ಮಾಡಬೇಕಾದ್ರೂ ಅಷ್ಟೇ ಆರತಿ ಕಡೆನೇ ನೋಡ್ತಿದ್ದ. ಫೋಟೋ ಕಡೆ ನೋಡು ಅಂದು ಸಾಕಾಗಿ ಹೋಯ್ತು ಅವ್ರ ಮಾಮಂಗೆ. ಇದು ಅವ್ರ ಅಜ್ಜಿ ಆರತಿ ಮಾಡತ್ತಾರ. ಎಲ್ಲರೂ ಆರತಿ ಮಾಡಾಯ್ತು. ಆಮೇಲೆ ಲಾಸ್ಟಿಗೆ ಮತ್ತೆ ಹೋಗಿ ಕೂತ್ಕೊಂಡ್ರೆ, ಯಾರಾದ್ರು ಸ್ವಲ್ಪ ಹೋಗ್ರಿ ಅಂದ್ರೆ ಸಾಕು ಎಲ್ಲರೂ ಓಡಿ ಹೋಗ್ಬಿಡ್ತಾರೆ. ಲಾಸ್ಟಿಗೆ ಯಾರೂ ಉಳಿದಿಲ್ಲ. ಲಾಸ್ಟ್ ನಮ್ಮ ನೇತ್ರ ಮತ್ತು ಇನ್ನು ಆ ಕಡೆ ಬಾಜು ಮನೆ ಹುಡುಗ. ಲಾಸ್ಟ್ ಸೀಟ್ ಸಿಕ್ಕಿಲ್ಲ ಅಂದರೆ ಅದ್ರ ಮೇಲಾದರೂ ಹತ್ತಿ ಕುಂತ್ಕೋತಾರೆ ಅವರು. ಈ ವರ್ಷ ನಮ್ಮ ವಿಕ್ಕಿ ಬರ್ತಡೇ ಸ್ವಲ್ಪ ಜೋರು ಆಯ್ತಂತ ಹೇಳ್ಬೋದು. ಮತ್ತು ನಮ್ಮ ಅಪ್ಪರು ಕೂಡ ಬಂದಿದ್ದರು. ನಮ್ಮ ಅಪ್ಪಾಜಿ ಮತ್ತು ಅವರ ಅಪ್ಪಾಜಿ ಇಬ್ಬರು ಕೂಡ ಕೇಕ್ನ ಕಟ್ ಮಾಡಿಸಿದ್ರು. ಸ್ವಲ್ಪ ನಾವಿಲ್ಲಿ ಜಾಸ್ತಿ ಎಲ್ಲ ಜನ ಸೇರಿದ್ದೆ ಇವಾಗಲೇ. ನಾವು ಕೇಕ್ ಕಟ್ ಮಾಡಿಸ್ಬೇಕಾದ್ರೂ ಅಷ್ಟೇ ಅವ್ನ ಗಮನ ಎಲ್ಲ ಬೇರೆ ಕಡೆನೇ ಇತ್ತು. ಸ್ವಲ್ಪ ಆ್ಯಕ್ಟಿವ್ ಕೂಡ ಇರಲಿಲ್ಲ. ನೀವು ನೋಡ್ತಿರ್ಬೋದು ಅವ್ನ ಮುಖಾನ. ಅವ್ನಿಗೆ ಚಾಕು ಕೊಟ್ಟರೆ ಸಾಕು, ಕೇಕೆಲ್ಲ ಆ ಕಡೆ ಈ ಕಡೆ ಕಟ್ ಮಾಡ್ಬೇಕು ಅನ್ನೋದು ತಲೆಯೊಳಗಿತ್ತು. ಅದ್ರ ಜೊತೆ ಅವನು ಆಟ ಆಡಬೇಕನ್ನೋ ಮೂಡೊಳಗಿದ್ದ. ಸುಮ್ಮನೆ ಹಂಗೆ ಸ್ವಲ್ಪ ಆ ಕಡೆ ಈ ಕಡೆ ಹೊಳಿಸ್ಬಿಟ್ಟು ಅವ್ರ ಮಾಮನ ಕಡೆ ಒಂದು ಗಮನನ ಇದು ಮಾಡಿದ್ವಿ ಅಷ್ಟೇ. ಅದಾದಮೇಲೆ ಅವ್ನಿಗೆ ಮತ್ತೆ ತನ್ನಿದ್ರೊಳಗನ ಇದ್ದ ಅವನು. ನಮ್ಮ ಅಣ್ಣಂಗೆ ಹೇಳಿದೆ, ಅವ ಯಾಕಡೆ ಅಂದ್ರೆ ನೋಡಲಿ, ಸುಮ್ಮನೆ ನೀವು ಫೋಟೋ ತೆಗಿ, ಇಲ್ಲ ಅಂದ್ರೆ ಅವನು ನೋಡೋದಿಲ್ಲ, ಅದರೊಳಗೆ ಎಲ್ಲ ಟೈಮ್ ವೇಸ್ಟ್ ಆಗ್ತೈತಿ, ಸುಮ್ಮನೆ ನ್ಯಾಚುರಲಾಗಿ ಬರ್ತಾವೆ ತೆಗಿ ಅಂತ ಹೇಳಿದೆ. ಅದಕ್ಕೆ ಅವನು ಸುಮ್ಮನೆ ಹೊಡಿತಾ ಇದ್ದ ಫೋಟೋದನ್ನ. ಆಮೇಲೆ ಆಟ ಆಡೋದಕ್ಕೆ ಅವ್ನು ಸ್ವಲ್ಪ ಒಂದು ಚಾಕು ಕೊಟ್ಟು ಆಡ್ತಾ ಕೂತ್ಕೊಂಡ. ನಾವು ಫಸ್ಟ್ ವರ್ಷದ್ದು ಒಂದಷ್ಟು ಗ್ರ್ಯಾಂಡಾಗಿ ಮಾಡಲಿಲ್ಲ, ಸುಮ್ಮನೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಬಂದ್ವಿ. 2 ವರ್ಷದ ಹಿಂದೆ ನಮ್ಮ ಮಮ್ಮಿ ತೀರ್ಕೊಂಡಿದ್ದರಿಂದ ಒಂದು ಬರ್ತಡೇನ ನಾವು ಮಾಡಲಿಲ್ಲ. ಇನ್ನು 2ನೇ ವರ್ಷದನ್ನು ಸಿಂಪಲ್ಲಾಗಿ ಮಾಡಿದ್ವಿ. ಮತ್ತು 3ನೇ ವರ್ಷದ್ದು ಅವ್ರ ಮಾಮ ಮತ್ತು ಅವ್ರ ಅಜ್ಜ ಎಲ್ಲ ಬಂದಿದ್ದರಿಂದ ಸ್ವಲ್ಪ ಗ್ರ್ಯಾಂಡಾಗಿಯೇ ಮಾಡಿದ್ವಿ.
ನೋಡ್ತಿರ್ಬೋದು ನೀವು ಇವಾಗೆಲ್ಲ ಕೂತ್ಕೊಂಡಿದ್ದಾನೆ. ಇದು ಸುಮ್ಮನೆ ಎಡಿಟ್ ಮಾಡಿರೋದು ಇದೊಂದು ಫೋಟೋ ಇದ್ದರೆ ಹೀಗೆ ಬರ್ತಡೇದಷ್ಟೇ ಸೇರಿಸಿ ಎಡಿಟ್ ಮಾಡಿದರೆ ಅದನ್ನು ವಿಡಿಯೋನ ಲಾಸ್ಟಲ್ಲಿ ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ನಮ್ಮ ವಿಕ್ಕಿ ಬರ್ತಡೇ ಮಾರ್ಚ್ ತಿಂಗಳೊಳಗೆ ಬರೋದ್ರಿಂದ ಎಲ್ಲರ ಸ್ಕೂಲೂ ರಜೆ ಆಗಿದ್ದು ಮತ್ತು ಮಕ್ಕಳ ಸ್ಕೂಲ್ ರಜೆ ಇದ್ದರಿಂದ ಮತ್ತು ನಮ್ಮ ಯಜಮಾನ್ರು ಮತ್ತು ಸ್ವಲ್ಪ ಡ್ಯೂಟಿ ಇರಲಿಲ್ಲ. ಹಾಗಾಗಿ ಎಲ್ಲನೂ ಫಂಕ್ಷನು ಚಲೋ ಆಯ್ತಂತ ಹೇಳ್ಬೋದು ಫ್ರೆಂಡ್ಸ್. ಇದು ನಮ್ಮ ಅಪ್ಪಾಜಿ ಮತ್ತು ಈ ಕಡೆ ಇರೋದು ನಮ್ಮ ಯಜಮಾನ್ರ ಅಪ್ಪಾಜಿ. ಇಬ್ಬರೂ ಕೂತ್ಕೊಂಡಿದ್ದಾರೆ ಮತ್ತು ಎಲ್ಲರೂ ಕೂಡ ಇದ್ದಾರೆ. ನಮ್ಮ ಮಮ್ಮಿ ಒಬ್ಬರೇ ಇಲ್ಲ ಇದರಲ್ಲಿ ಮಿಸ್ ಆಗಿದ್ದಾರೆ ಅಂತ ಹೇಳ್ಬೋದು. ಅವ್ರಿಗಿದ್ರೆ ಭಾಳ ಖುಷಿ ಪಡ್ತಾಯಿದ್ರೆ. ಇವರು ನಮ್ಮ ಭೂಮಿ ಸಾಕ್ಷಿನ ಎತ್ಕೊಂಡು ಕೂತ್ಕೊಂಡು ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ವಿಕ್ಕಿ ಬರ್ತಡೇ ಯಾವ ಥರ ಅನ್ನಿಸ್ತು ಅಂತ. ಈ ಲಾಗ್ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ಮುಂದಿನ ಲಾಗ್ನೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿವರೆಗೂ ನಮಸ್ಕಾರ.